ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಆಗಿರೋ ಮಹತ್ವದ ಬೆಳವಣಿಗೆ ಇದು. ಲೋಕಾಯುಕ್ತ ಎಸ್ಐಟಿ ಅವಧಿ 1 ವರ್ಷ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಅಕ್ರಮ ಗಣಿಗಾರಿಕೆ ಕೇಸ್ನ ವಿಸ್ತೃತ ತನಿಖೆಗೆ ರಚಿಸಿದ್ದ ಎಸ್ಐಟಿ ಲೋಕಾಯುಕ್ತ ಎಸ್ಐಟಿ ಅವಧಿ 1 ವರ್ಷ ವಿಸ್ತರಣೆ ಮಾಡುವಂತ ಸಾಧ್ಯತೆ ಇದೆ. ಲೋಕಾಯುಕ್ತ ಎಸ್ಐಟಿ ಅವಧಿ ಇದೇ ಜೂನ್ 30ಕ್ಕೆ ಮುಕ್ತಾಯವಾಗುತ್ತೆ. ಎಸ್ಐಟಿ ಅವಧಿ 1 ವರ್ಷ ವಿಸ್ತರಿಸುವಂತೆ ಲೋಕ ಮನವಿ ಮಾಡಿದೆ. ಎಸ್ಐಟಿ ಅವಧಿ ವಿಸ್ತರಿಸುವ ಬಗ್ಗೆ ಸರ್ಕಾರ ಕೂಡ ಪ್ಲಾನ್ ಮಾಡ್ತಾ ಇದೆ. ಕಳೆದ ಕ್ಯಾಬಿನೆಟ್ನಲ್ಲೇ ಪ್ರಸ್ತಾಪ ಆಗಿತ್ತು ಈ ವಿಷಯ. ಮುಂದಿನ ಸಂಪುಟದಲ್ಲಿ ಎಸ್ಐಟಿ ಅವಧಿ ವಿಸ್ತರಣೆ ಮಾಡುವಂತ ಸಾಧ್ಯತೆ ಇದೆ. ಜುಲೈ 1ರಿಂದ 1 ವರ್ಷ ಎಸ್ಐಟಿ ಅವಧಿ ವಿಸ್ತರಣೆ ಮಾಡುವಂತ ಸಾಧ್ಯತೆ ಇದೆ. ಎಸ್ಐಟಿ ಅವಧಿ ವಿಸ್ತರಿಸುವ ಬಗ್ಗೆ ಸರ್ಕಾರದ ಪ್ಲಾನ್ ಕೂಡ ಇದ್ದು ಕಳೆದ ಕ್ಯಾಬಿನೆಟ್ನಲ್ಲೂ ಈ ವಿಷಯ ಪ್ರಸ್ತಾಪ ಆಗಿತ್ತು. ಈಗ ಮುಂದಿನ ಸಂಪುಟದಲ್ಲಿ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಪ್ರಸ್ತುತ 16 ಕ್ರಿಮಿನಲ್ ಪ್ರಕರಣಗಳು ತನಿಖೆಗಾಗಿ ಬಾಕಿ ಇದೆ. ನ್ಯೂ ಮಂಗಳೂರು ಬಂದರು, ಕಾರವಾರ ಬಂದರು, ಮುರ್ಮು ಗೋವಾ ಬಂದರು, ಪಣಜಿ ಚೆನ್ನೈ ಬಂದರು, ಕಬ್ಬಿಣದ ಅದಿರು ರಫ್ತು ಸಂಬಂಧಿಸಿದಂತೆ 38 ವಿಚಾರಣೆ ಬಾಕಿ ಇದೆ. ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋ ಅಗತ್ಯ ಇದೆ. ಹೀಗಾಗಿ ಅವಧಿ ವಿಸ್ತರಣೆಗೆ ಲೋಕ ಮನವಿ ಮಾಡಿಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಲೋಕಾಯುಕ್ತ ಎಸ್ಐಟಿ ಅವಧಿ 1 ವರ್ಷ ವಿಸ್ತರಣೆ ಆಗೋ ಎಲ್ಲಾ ಸಾಧ್ಯತೆ ಇದೆ. ಒಂದ್ ಕಡೆ ಲೋಕ ಮನವಿ ಮಾಡಿಕೊಂಡಿದೆ, ಮತ್ತೊಂದ್ ಕಡೆ ಸರ್ಕಾರದ ಪ್ಲಾನ್ ಕೂಡ ನಡೀತಾ ಇದ್ದು. ಹಾಗಾದ್ರೆ ಮುಂದಿನ ಸಂಪುಟದಲ್ಲಿ ಈ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವು ಹೊರಗಡೆ ಬರಬಹುದು. ಖಂಡಿತವಾಗ್ಲೂ ಕೂಡ ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರಿಗೂ ಕೂಡ ಸಂಬಂಧವಿರುವ ಈ ನಾಯಕರು ಪರೋಕ್ಷವಾಗಿ ಸಹಕಾರ ಮಾಡಿರ್ತಕ್ಕಂಥ ಅಕ್ರಮ ಗಣಿಗಾರಿಕೆಯ ಏನು ಪ್ರಕರಣಗಳಿದ್ದಾವೆ ಇದರ ತನಿಖೆಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಗಳನ್ನ ಲೋಕಾಯುಕ್ತ ರಚನೆ ಮಾಡಲಾಗಿದೆ. ಎಸ್ಐಟಿ ತನ್ನ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಸಕಾರಾತ್ಮಕವಾಗಿ ಇರ್ತಕ್ಕಂಥ ಫಲಿತಾಂಶವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಪ್ರಮುಖವಾಗಿರ್ತಕ್ಕಂಥ 38 ಪ್ರಕರಣಗಳನ್ನ ಇತ್ಯರ್ಥಪಡಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಒಂದ್ ಕಡೆ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ನಾವು ತೆಗೆದುಕೊಳ್ತಾ ಇರತಕ್ಕಂತ ಕ್ರಮಗಳು ಸಕಾರಾತ್ಮಕವಾಗಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಈ ವಿಚಾರ ದೊಡ್ಡ ಮಟ್ಟ ಚರ್ಚೆ ಆಗ್ತಿರುವ ಈ ಸಂದರ್ಭದಲ್ಲಿ ಎಸ್ಐಟಿ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ, ಒಂದು ಪ್ಲಾನ್ ಮಾಡಿದೆ ಮತ್ತು ಈ ಒಂದು ನಿರ್ಧಾರ ಮುಂದಿನ ಸಚಿವ ಸಂಪುಟದಲ್ಲಿ ಆಗಬಹುದು ಅಂತಕ್ಕಂಥದ್ದು. ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಅದರಲ್ಲೂ ಪ್ರಮುಖವಾಗಿ 38 ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕರಣಗಳು ಏನಿದಾವೆ ಇದರಲ್ಲಿ ಎಲ್ಲ ರಾಜಕೀಯ ಪಕ್ಷದ ನಾಯಕರು ಕೂಡ ಸಂಬಂಧ ಇರತಕ್ಕಂಥ ಪ್ರಕರಣಗಳಾಗಿದ್ದಾವೆ. ಹಾಗಾಗಿ ಈ ವಿಚಾರದಲ್ಲಿ ಕ್ರಮ ತೆಗೆದುಕೊಳ್ಳುವಂತ ಅಗತ್ಯ ಮತ್ತು ಅನಿವಾರ್ಯತೆ ಇದೆ ಅನ್ನುವಂತ ಸಾರ್ವತ್ರಿಕ ಒತ್ತಡದ ಹಿನ್ನೆಲೆಯಲ್ಲಿ ಲೋಕಾಯುಕ್ತದಲ್ಲಿರ್ತಕ್ಕಂಥ ಎಸ್ಐಟಿ ತನ್ನ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶವನ್ನು ಇನ್ನೂ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಸಂಪುಟದೊಳಗೆ ಕೂಡ ಅದು ಬೇರೆ ಬೇರೆ ರೀತಿಯಾಗಿ ಚರ್ಚೆಗೆ ಕಾರಣ ಆಗಿದೆ. ಹೀಗಿರುವಾಗ ಎಸ್ಐಟಿ ಅವಧಿಯನ್ನು ವಿಸ್ತರಣೆ ಮಾಡಬೇಕು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ. ನಾವು ಗಮನಿಸಬೇಕಾಗಿದ್ದ ಇನ್ನೊಂದು ವಿಚಾರ ಅಂತಂದ್ರೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದ ಹೋರಾಟ ಮಾಡಿದಂತ ಕಾಂಗ್ರೆಸ್ ಈಗ ಅಧಿಕಾರದಲ್ಲಿದೆ. ಹಾಗಾಗಿ ಈಗ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ಧಾರವನ್ನ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ಆ ಒಂದು ಸ್ಪಷ್ಟ ಸಂದೇಶ ಕೊಡುವ ನಿಟ್ಟಲ್ಲೂ ಕೂಡ ಲೋಕಾಯುಕ್ತದಲ್ಲಿರ್ತಕ್ಕಂಥ ಎಸ್ಐಟಿ ಅವಧಿಯನ್ನು ವಿಸ್ತರಣೆ ಮಾಡತಕ್ಕಂಥ ನಿಟ್ಟಲ್ಲೂ ಕೂಡ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ. ಇನ್ನೊಂದು ಬಹಳ ಪ್ರಮುಖವಾಗಿ ರಾಜಕೀಯ ಪಕ್ಷಗಳ ನಾಯಕರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸತಕ್ಕಂಥ ಪರೋಕ್ಷವಾಗಿ ಬೆಂಬಲ ಕೊಡುವ ರೀತಿಯಲ್ಲಿ ಸರ್ಕಾರ ವರ್ತಿಸ್ತಿದೆ ಅಂತಕ್ಕಂಥ ಆರೋಪಗಳು ಕೂಡ ಇದೆ. ಹಾಗಾಗಿ ಆರೋಪವನ್ನು ಮರೆಮಾಚತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ರಾಜ್ಯದಲ್ಲಿರ್ತಕ್ಕಂಥ ಬಂದರುಗಳಿಂದ ಸೇರಿದಾಗೆ ಹೊರ ರಾಜ್ಯದ ಬಂದರುಗಳಲ್ಲೂ ಕೂಡ ಅಕ್ರಮವಾಗಿ ಕಬ್ಬಿಣದ ಸಾಗಣೆ ಮಾಡಿರ್ತಕ್ಕಂಥ ಆರೋಪಗಳಿದೆ. ಗಂಭೀರವಾದ ಪ್ರಕರಣ. ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ಅವಧಿಯ ವಿಸ್ತರಣೆ ಅಗತ್ಯ ಮತ್ತು ಅನಿವಾರ್ಯತೆ ಇದೆ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.